ಸೊ ಇನ್ನೊಂದು ಪ್ರಕರಣ ಈಗ ಈ ಪ್ರಕರಣದಲ್ಲಿ ತಪ್ಪು ಮಾಡಿದವರ ಬಗ್ಗೆ ಹೇಳಿದ್ರೆ ಇವರ ಮೇಲೇನೆ ಆರೋಪ ಹೊರಿಸುವಂಥ ಪ್ರಕರಣ ಇದು. ಏನಿದು ವಿಸ್ಮಯ ಅಂತ ಪ್ರಶ್ನೆ. ಯಾಕೆ ನೋಡಿ, ಅಲ್ಲಿ ಯಾರೋ ಒಬ್ಬರು ನಕಲಿಯಾಗಿ ಫೇಕ್ ಡಾಕ್ಟರ್ ಆಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅದು ತಪ್ಪು ಅಂತ ಗೊತ್ತಾದಾಗ ಅದನ್ನು ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತಾರೆ. ಆಗಲೇ ಇವ್ರ ಮೇಲೆ ಆರೋಪ ಬರೋದು. ನವನಿರ್ದೇಶಕಿ ವಿಸ್ಮಯ ಗೌಡ ವಿರುದ್ಧ ಈಗ FIR ದಾಖಲಾಗಿದೆ. ಏನು FIR ಅಂತಂದರೆ 6 ಲಕ್ಷ ವಂಚನೆ ಮಾಡಿರುವಂತಹ ಆರೋಪದಡಿ ಈಗ ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ. 6 ಲಕ್ಷ ವಂಚನೆ ಮಾಡಿದ್ದಾರೆ ಅಂಥೇಳಿ. ಈ 6 ಲಕ್ಷ ವಂಚನೆ ಆರೋಪವನ್ನು ಯಾಕೆ ಇವರ ಮೇಲೆ ಮಾಡಲಾಯಿತು ಅಂತಂದಾಗ ವಿಸ್ಮಯ ಅವರು ಹೇಳುವಂಥದ್ದೇ ಬೇರೆ. ಈ ವಿಚಾರದಲ್ಲಿ ಹಿಮಾನ್ವಿ ಬಿಂದು ಆರೋಪ ಏನು ಮಾಡಿದ್ದಾರೆ ಅದನ್ನು ವಿಸ್ಮಯ ಅವರು ಅಲ್ಲಗಳೆದಿದ್ದಾರೆ. ಯಾಕೆ ಅಂತಂದಾಗ ಇದರ ಹಿಂದೆ ಇನ್ನೊಂದು ಕಥೆ ತೆರೆದುಕೊಳ್ಳುತ್ತೆ. ಆ ಕಥೆ ಏನು ಅಂತಂದರೆ, ಇವೆಲ್ಲ ಮಾಡ್ತಾ ಇರುವಂಥದ್ದು ಸುಳ್ಳು ಆರೋಪ, ನನ್ನ ಮೇಲಿರುವಂಥ ಆರೋಪ ಸುಳ್ಳು ಅಂತ ವಿಸ್ಮಯ ಅವರು ಹೇಳ್ಕೊಳ್ತಾರೆ. ಬಟ್ ಅದಕ್ಕೆ ಇನ್ನೊಂದು ಕಥೆಯನ್ನು ಹೇಳ್ತಾರೆ ಅವರು. ಅದು ಯಾವುದು ಅಂತಂದರೆ, ಇವರು ಡಾಕ್ಟರ್ ಅಲ್ವೇ ಅಲ್ವಾ, ಹಿಮಾನ್ವಿ ಡಾಕ್ಟರ್ ಅಂತ ಹೇಳಿ ಕ್ಲಿನಿಕನ್ನು ನಡೆಸ್ತಾ ಇದ್ರು. ಇವರು ಡಾಕ್ಟರ್ ಅಲ್ವೇ ಅಲ್ವಾ ಹಾಗಿದ್ದಾಗ ಅದು ಇನ್ನೊಂದು ರೀತಿಯಾದಂಥ ತನಿಖೆ ಆಗಬೇಕು. ಹಾಗಾಗಿ ಕಥೆಯ ಹಿಂದೆ ಮತ್ತೊಂದು ಕಥೆ. ಫೇಕ್ ಡಾಕ್ಟರ್ ಅನ್ನೋದು ಗೊತ್ತಾಗಿ ನಾನು ದೂರು ಕೊಟ್ಟಿದ್ವಿ ಅನ್ನುವಂಥದ್ದನ್ನು ವಿಸ್ಮಯ ಅವರು ಹೇಳ್ಕೊಳ್ತಾ ಇದ್ದಾರೆ. ಹಾಗಾಗಿನೇ ಹಿಮಾನ್ವಿ ಬಿಂದು ಅವರು ಈಗ ನನ್ನ ಮೇಲೆ 6 ಲಕ್ಷದ ಆರೋಪವನ್ನು ಮಾಡ್ತಾ ಇದ್ದಾರೆ, ಸೇಡು ತೀರಿಸಿಕೊಳ್ಳೋಕೆ ಈ ದೂರನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಸ್ಪಷ್ಟನೆಯನ್ನು ವಿಸ್ಮಯ ಅವರು ಕೊಡ್ತಾ ಇದ್ದಾರೆ. ಸೊ ಕಾನೂನು ಹೋರಾಟ ಮಾಡ್ತೀನಿ ಅಂತಿದ್ದಾರೆ, ಮಾಡಲೇಬೇಕು. FIR ಆದಮೇಲೆ ಕಾನೂನು ಹೋರಾಟ ಮಾಡಬೇಕು, ಇಲ್ಲದೇ ಇದ್ದರೆ ಓಡಾಡೋಕ್ಕಂತೂ ಆಗೋದಿಲ್ಲ. ಸೊ ಅದ್ರ ಬಗ್ಗೆ ರಿಪೋರ್ಟ್ ಇದೆ ನೋಡಿ. ಯುವ ನಿರ್ದೇಶಕಿ ವಿಸ್ಮಯ ಗೌಡ ವಿರುದ್ಧ FIR, 6 ಲಕ್ಷ ರೂಪಾಯಿ ವಂಚನೆ ಆರೋಪದ ಮೇಲೆ ಕೇಸ್. ಸ್ಯಾಂಡಲ್ವುಡ್ನಲ್ಲಿ ಈಗಷ್ಟೇ ಅಂಬೆಗಾಲಿಡ್ತಾ ಇರುವ ನಿರ್ದೇಶಕಿ ವಿರುದ್ಧ ಕೇಸ್ ದಾಖಲಾಗಿದೆ. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಕೋರ್ಟ್ ಆದೇಶದ ಅನ್ವಯ ಯುವ ನಿರ್ದೇಶಕಿ ವಿಸ್ಮಯ ಗೌಡ ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ. 6 ಲಕ್ಷ ಹಣವನ್ನು ಪಡೆದು ವಾಪಸ್ ಕೊಡದೆ ಬೆದರಿಕೆ ಹಾಕ್ತಿದ್ದಾರೆ ಅಂತ ಆರೋಪಿಸಿ ಹಿಮಾನ್ವಿ ಬಿಂದು ವೈದ್ಯೆ ಕೇಸನ್ನ ದಾಖಲಿಸಿದ್ದಾರೆ. ಯುವ ನಿರ್ದೇಶಕಿ ವಿಸ್ಮಯ ಗೌಡ ವಿರುದ್ಧ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿರುವಂಥದ್ದು. ಬಿಂದು ಗೌಡ ಎಂಬ ಡಾಕ್ಟರ್ ಬಳಿ ವಿಸ್ಮಯ ಗೌಡ 6 ಲಕ್ಷ ಹಣವನ್ನು ಪಡೆದುಕೊಂಡು ಮರಳಿ ಕೊಡದೆ ಹಣ ಕೇಳಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ವೈದ್ಯ ಆಗಿರುವಂಥ ಬಿಂದು ಅವರಿಗೆ ಪ್ರಾಣ ಬೆದರಿಕೆ ಹಾಕ್ತಿದ್ದಾರೆ ಅಂತ ಹೇಳಿ ಆರೋಪಿಸಿ ದೂರು ಕೊಟ್ಟಿದ್ದು. ಪ್ರಕರಣ ಸಂಬಂಧಪಟ್ಟಂತೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ವಿಸ್ಮಯ ಗೌಡ ವಿರುದ್ಧ ವಂಚನೆ ಆರೋಪದಡಿ FIR ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ನಡೆಸಿದ್ದಾರೆ. ವಿಸ್ಮಯ ಗೌಡ ಫೆಬ್ರವರಿ 2024ರಲ್ಲಿ ಡಾಕ್ಟರ್ ಹಿಮಾನ್ವಿ ಬಿಂದು ಮನೆಗೆ ಭೇಟಿ ಕೊಟ್ಟು ಹಣದ ಸಮಸ್ಯೆ ಇದೆ ಅಂತ ಹೇಳ್ಕೊಂಡಿದ್ರಂತೆ. ಹಾಗಾಗಿ ಹಿಮಾನ್ವಿ ಬಿಂದು ಅವರು ತಾಯಿ ಅಕೌಂಟ್ನಿಂದ 5 ಲಕ್ಷ ರೂಪಾಯಿ ಜೊತೆಗೆ ವೈದ್ಯೆಯ ಉಳಿತಾಯದಲ್ಲಿದ್ದಂತಹ 1.5 ಲಕ್ಷ ರೂಪಾಯಿ ಸೇರಿ 6.5 ಲಕ್ಷ ರೂಪಾಯಿಯನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳಿ FIRನಲ್ಲಿ ಉಲ್ಲೇಖವಾಗಿದೆ. ಹಣವನ್ನ ಕೇಳಲು ಹೋದಾಗ ವಿಸ್ಮಯ ಗೌಡ ಚೆಕ್ ಅನ್ನು ಕೊಟ್ಟಿದ್ರಂತೆ. ಆದರೆ ಚೆಕ್ನಲ್ಲಿ ಸಹಿ ವ್ಯತ್ಯಾಸ ಇರೋ ಕಾರಣ ಬ್ಯಾಂಕ್ನಿಂದ ಚೆಕ್ ವಾಪಸ್ ಬಂದಿರುತ್ತೆ. ವಿಸ್ಮಯ ಗೌಡ ಬಳಿ ಮತ್ತೆ ಹಣ ಕೇಳಲು ಹೋದರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಅಂತೇಳಿ ದೂರುದಾರೆ ಡಾಕ್ಟರ್ ಹಿಮಾನ್ವಿ ಬಿಂದು ಆರೋಪಿಸಿದ್ದಾರೆ. ನನ್ನ ಮೇಲಿನ ಆರೋಪ ಸುಳ್ಳು, ಕಾನೂನು ಹೋರಾಟ ಮಾಡ್ತೇನೆಂದ ವಿಸ್ಮಯ. ತಮ್ಮ ಮೇಲಿನ ಆರೋಪವನ್ನ ವಿಸ್ಮಯ ಗೌಡ ಅಲ್ಲಗೆಳೆದಿದ್ದಾರೆ. ನಾನು ಮೋಸ ಮಾಡಿದ್ದೀನಿ ಅನ್ನುವ ಹಿಮಾನ್ವಿ ಬಿಂದು ಆರೋಪ ಸುಳ್ಳು. ಡಾಕ್ಟರ್ ಅಂತ ಹೇಳ್ಕೊಂಡು ಹಿಮಾನ್ವಿ ಬಿಂದು ಕ್ಲಿನಿಕ್ ಇಟ್ಕೊಂಡಿದ್ರು. ಅವರು ನಕಲಿ ಡಾಕ್ಟರ್ ಅಂತ ಗೊತ್ತಾಗಿ ದೂರನ್ನು ಕೊಟ್ಟು ಕ್ಲಿನಿಕನ್ನು ಸೀಸ್ ಮಾಡಿಸಿದ್ವಿ. ಈ ಕಾರಣಕ್ಕೆ ನನ್ನ ಮೇಲೆ ಸೇಡಿಗೆ ಯತ್ನಿಸಿ ಹಿಮಾನ್ವಿ ಬಿಂದು ದೂರನ್ನು ಕೊಟ್ಟಿದ್ದಾರೆ. ನಾನೇ ದೊಡ್ಡ ಪ್ರೊಡಕ್ಷನ್ ಕಂಪನಿಯನ್ನು ಇಟ್ಕೊಂಡಿದ್ದೇನೆ. ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಸ್ಪೀಚ್ ಮಾಡ್ತೇನೆ. ನಾನ್ಯಾಕೆ ದುಡ್ಡಿನ ವಿಚಾರದಲ್ಲಿ ಮೋಸ ಮಾಡಲಿ ಅಂತ ಪ್ರಶ್ನಿಸಿದ್ದಾರೆ. ಕಾನೂನು ಹೋರಾಟ ಮಾಡೋದಾಗಿ ತಿಳಿಸಿದ್ದಾರೆ. ಖಂಡಿತ ಇದು ಫೇಕ್ ನ್ಯೂಸ್. ಹಿಮಾನ್ವಿ ಅಂತ ಬಿಂದು ಅನ್ನೋರು ಡಾಕ್ಟರ್ ಅಂತ ಹೇಳಿ ಒಂದು ಮುಖವಾಡ ಹಾಕೊಂಡು ಜನಗಳಿಗೆ ಮೋಸ ಮಾಡ್ತಿದ್ರು. ತುಂಬಾ ಜನ ಹೆಣ್ಮಕ್ಳುಗಳು ನನ್ನ ಹತ್ರ ಬಂದು ಹೇಳ್ಕೊಂಡಿರೋದಕ್ಕೆ ನಾನು ಕಂಪ್ಲೇಂಟ್ ಮಾಡಿದ್ದೆ. ಅದು ನಿನ್ನೆ ನಾನು DC ಆಫೀಸಲ್ಲಿ 10:00ವರೆಗೆ ನಿನ್ನೆ ಆರ್ಗ್ಯುಮೆಂಟ್ಸ್ ಎಲ್ಲ ಆಗಿ ಅವಳು ಡಾಕ್ಟರ್ ಅಲ್ಲ, ಅವಳ ಮುಖವಾಡ ನಾವು ಬಿಚ್ಚಿದೀವಿ, ಡಾಕ್ಟರ್ ಅಲ್ಲ ಅಂತ ಪ್ರೂವ್ ಆಗಿದ್ದು. ಆಮೇಲೆ ಅವ್ರ ಕ್ಲಿನಿಕ್ ನ ಸೀಸ್ ಮಾಡಿ ಕ್ಲೋಸ್ ಮಾಡ್ತಿದ್ದೀವಿ. ಇದನ್ನ ಪರ್ಸನಲ್ ರಿವೆಂಜ್ ಆಗಿ ಇಟ್ಕೊಂಡು ಅವಳು ಅದನ್ನ ಒಂದು ಫೇಕ್ ನ್ಯೂಸ್ ನನ್ನ ಮೇಲೆ ಸ್ಪ್ರೆಡ್ ಮಾಡ್ತಿರೋಂಥದ್ದು. ನನಗೂ ಕೇಳ್ಪಟ್ಟೆ 6 ಲಕ್ಷನೋ 6.5 ಲಕ್ಷ ಎತ್ಕೊಂಡೇನೋ ಮಾಡಿದ್ದಾರೆ ಅಂತ. ನನಗೆ ದುಡ್ಡಿನ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ನಾನು ಡೈರೆಕ್ಷನ್ ಇನ್ನು ಡೆಬ್ಯೂ ಡೈರೆಕ್ಟರ್ ಸರ್ ನಾನು. ಅಂಡ್ ನಂದು ಓನ್ ಪ್ರೊಡಕ್ಷನ್ ಹೌಸ್ ಸರ್. ಅದು ನಾವೇ 5-6 ಕೋಟಿ ಸರ್ ಬಜೆಟ್ ನಮ್ ಸಿನಿಮಾನೇ ನಾನು ಯಾರ ಹತ್ರನೂ ಒಬ್ಬರ ಹತ್ರ ಇನ್ವೆಸ್ಟ್ಮೆಂಟ್ ಇಲ್ಲ. ನಾವೇ ಮೂವಿ ಪ್ರೊಡ್ಯೂಸ್ ಮಾಡ್ಕೊಳ್ತಿರುವಾಗ 6 ಲಕ್ಷ ಇರಲ್ವಾ ಸರ್ ನಮ್ಮ ಹತ್ರ. ಹಿಮಾನ್ವಿ ಅನ್ನೋರು ಅವರು ನನಗೆ ಕ್ಲಾಸಿಗೆ ಜಾಯ್ನ್ ಆಗ್ತಾರೆ. ಐ ಆಮ್ ರನ್ನಿಂಗ್ ಎ ಮ್ಯಾನಿಫೆಸ್ಟೇಷನ್ ಕ್ಲಾಸಸ್. ಒಂದು 2019-20 ಒಂದು ಕ್ಲಾಸಿಗೆ ಜಾಯ್ನ್ ಆದ್ಲು. ಅವಾಗ ಆ ಹುಡುಗಿ ಬಂದು ಬರೀ ಮೇಕಪ್ ಆರ್ಟಿಸ್ಟ್ ಆಗಿರ್ತಾಳೆ ಸರ್. ಯಾವುದೇ ತರ ಗ್ರಾಜುಯೇಷನ್ಸ್ ನಾನು ನೋಡಿರೋದಿಲ್ಲ. ಎಲ್ಲಾ ಪ್ರೂಫ್ ನಾನು DC ಆಫೀಸ್ ಅಲ್ಲಿ ನಾನು ಎಲ್ಲಾನು ಪ್ರೂಫ್ ಗಳನ್ನ ಅವಳು ಡಾಕ್ಟರ್ ಅಲ್ಲ, ಅವಳೊಂದು ಫೇಕ್ ಅನ್ನೋದನ್ನ ನಾನು ಪ್ರೂವ್ ಮಾಡಿದೀನಿ. ಅವಳು ಡಾಕ್ಟರೇ ಅಲ್ಲ. ಇದನ್ನೆಲ್ಲ ಫೇಸ್ ಮಾಡ್ತೀನಿ ಸರ್. ಏನೇ ಬಂದ್ರು ನಾವು ಫೇಸ್ ಮಾಡಕ್ ರೆಡಿ ಇದ್ದೀವಿ.
ಈ ಘಟನೆಯ ಸಂಬಂಧ ಪ್ರಕರಣವನ್ನು ದಾಖಲಿಸಿಕೊಂಡಿರೋ ಬಸವೇಶ್ವರ ನಗರ ಪೊಲೀಸರು ಇನ್ವೆಸ್ಟಿಗೇಷನ್ ನಡೆಸುತ್ತಿದ್ದಾರೆ. ಇನ್ವೆಸ್ಟಿಗೇಷನ್ನಲ್ಲಿ ಸತ್ಯಾಸತ್ಯತೆ ಹೊರಬರಬೇಕಿದೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.